ಸಾರಥಿ ಈಗ ದಿಕ್ಕಿಲ್ಲದ ಏಕಾಂಗಿ. ನೀನೇ ಇಂದ್ರ ನೀನೇ ಚಂದ್ರ ಅಂದೋರು ದೂರ ದೂರ. ಅಮ್ಮ ತಮ್ಮ ಹೆಂಡತಿ ಮಗ ಎಲ್ಲರೂ ಗಪ್ಚುಪ್. ಕಾಂಟ್ರವರ್ಸಿ ಕಿಂಗ್ ಅಧಃಪತನ ಶುರು. ಸಂಕಷ್ಟದ ಚಕ್ರವ್ಯೂಹದಿಂದ ಹೊರ ಬರ್ತಾರಾ ಡಿ ಬಾಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಹೆಸರು ಕರ್ನಾಟಕ ಸಿನಿರಂಗಕ್ಕೆ ದೊಡ್ಡ ಪವರ್ ಎಂಬಂತಿತ್ತು. ಆದರೆ ಕಳೆದೊಂದು ವಾರದಿಂದ ದರ್ಶನ್ ಒಬ್ಬಂಟಿಯಾಗಿದ್ದಾರೆ, ಏಕಾಂಗಿಯಾಗಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ನರಳಿ ಪ್ಲೀಸ್ ನನ್ನನ್ನ ಬಿಟ್ಟು ಬಿಡಿ ಅಂತ ಅಂಗಲಾಚಿ ಬೇಡ್ತಿದ್ದಾರೆ. ಕಾರಣ ಏನು ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಗೊತ್ತಾಗಿದೆ. ಅಭಿಮಾನಿ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಡಿ ಬಾಸ್ ಪಾಲಿಗೆ ಅಕ್ಷರಶಃ ಕಂಟಕವಾಗಿದೆ. ಚಿತ್ರರಂಗದ ಸ್ಟಾರ್ ಸೆಲೆಬ್ರಿಟಿಗಳು, ರಾಜಕೀಯದ ನೂರಾರು ನಾಯಕರು, ಸಾಲು ಸಾಲು ಉದ್ಯಮಿಗಳು ಎಲ್ಲರ ಪರಿಚಯ, ಆಪ್ತತೆ, ಒಡನಾಟ ಇದ್ದರೂ ಕೂಡ ನಟ ದರ್ಶನ್ ಈಗ ಏಕಾಂಗಿ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಬಂಧನವಾಗಿದ್ದು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್ ಸುತ್ತ ಸದಾ ಗಿಜುಗುಡುತ್ತಿದ್ದ ಹಿತೈಷಿಗಳ ಗುಂಪು ಇದೀಗ ಹೇಳ ಹೆಸರಿಲ್ಲದೆ ನಾಪತ್ತೆಯಾಗಿದೆ. ಒಂದೆಡೆ ಸಿನಿಮಾ ರಂಗದ ಸ್ನೇಹಿತರು, ಅಪಾರ ಫ್ಯಾನ್ ಫಾಲೋಯಿಂಗ್, ಮತ್ತೊಂದೆಡೆ ರಾಜಕಾರಣಿಗಳ ಪಡೆ. ಆದ್ರೆ ಈಗ ಬಂಧಿತ ದರ್ಶನ್ ನೋಡಲು ಯಾರು ಕೂಡ ಇದುವರೆಗೂ ಪೊಲೀಸ್ ಸ್ಟೇಷನ್ ಕಡೆ ತಲೆ ಹಾಕಿಲ್ಲ ಅನ್ನೋದೇ ದೊಡ್ಡ ವಿಪರ್ಯಾಸ. ದರ್ಶನ್ ಗೆಳೆಯರ ಬಳಗ ಭಾರಿ ದೊಡ್ಡದು. ಸದಾ ಅವರೊಟ್ಟಿಗೆ ಗೆಳೆಯರ ಗುಂಪು ಇದ್ದೇ ಇರ್ತಿತ್ತು. ವೇದಿಕೆಗಳಲ್ಲಿ ದರ್ಶನ್ ರನ್ನ ಹಾಡಿ ಹೊಗಳುತ್ತಿದ್ರು, ಮಾತು ಮಾತಿಗೂ ದರ್ಶನ್ಗೆ ಜೈಕಾರ ಹಾಕ್ತಿದ್ರು. ಆದ್ರೆ ಈಗ ಆ ಪೈಕಿ ಯಾರೊಬ್ಬರು ಕೂಡ ಪೊಲೀಸ್ ಠಾಣೆ ಕಡೆ ಸುಳಿವು ಇಲ್ಲ. ತಮ್ಮ ಸಿನಿಮಾಗಳ ಪ್ರಮೋಷನ್ಗೆ, ಅವಕಾಶಗಳಿಗೆ ದರ್ಶನ್ ಸುತ್ತ ಸುತ್ತುತ್ತಿದ್ದ ಗುಂಪು ಈಗ ಮಂಗಮಾಯವಾಗಿದೆ. ಎಲ್ಲಿ ದರ್ಶನ್ ಜೊತೆ ಗುರುತಿಸಿಕೊಂಡ್ರೆ ತಮಗೆ ಸಂಕಷ್ಟ ಎಂಬ ಯೋಚನೆಯಲ್ಲಿ ಸೈಲೆಂಟ್ ಆಗಿದ್ದಾರೆ. ದರ್ಶನ್ ನನ್ನ ಮಗನ ಥರ ಅಂತ ಸುಮಲತಾ 100 ಸಲ ಹೇಳಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅಂತೂ ಯಾವಾಗ್ಲೂ ದರ್ಶನ್ನ ಹಾಡಿ ಹೊಗಳುತ್ತಿದ್ರು. ಈಗ ಈ ವಿಚಾರದಲ್ಲಿ ತುಟುಕ್ ಪಿಟುಕ್ ಅಂತಿಲ್ಲ. ದಚ್ಚು ನನ್ನ ಅಣ್ಣ ಅಂತ ಗಿರ್ಗಿಟ್ಲೆ ಥರ ಸುತ್ತುತ್ತಿದ್ದ ಅಭಿಷೇಕ್, ಯಶಸ್ ಸೂರ್ಯ, ವಿನೋದ್ ಪ್ರಭಾಕರ್, ತರುಣ್ ಸುಧೀರ್ ಯಾರೂ ಕೂಡ ಡಿ ಬಾಸ್ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಗಜಪಡಿ ಅಂತ ಘರ್ಜಿಸುತ್ತಿದ್ದ ದರ್ಶನ್ ಪಟಾಲಂ ಈಗ ಟುಸ್ ಆಗಿದೆ. ಸ್ನೇಹಿತರಿರ್ಲಿ, ಕನಿಷ್ಠ ಪಕ್ಷ ದರ್ಶನ್ ರ ಪತ್ನಿ ವಿಜಯಲಕ್ಷ್ಮಿ ಕೂಡ ಇದುವರೆಗೂ ಠಾಣೆ ಕಡೆ ಬರಲಿಲ್ಲ. ಅವರು ಏನಾದ್ರೂ ಮಾಡಿಕೊಳ್ಳಲಿ ಅಂತ ತೆಪ್ಪಗಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ರನ್ನ ಅನ್ಫಾಲೋ ಮಾಡಿ ಪರೋಕ್ಷ ಸಂದೇಶ ಕೊಟ್ಟು ಅಂತರ ಕಾಯ್ದುಕೊಂಡಿದ್ದಾರೆ. ಈ ಮುಂಚೆ ತಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಜೈಲು ಸೇರಿದ್ದಾಗಲೂ ಅದನ್ನ ಕ್ಷಮಿಸಿ ಮತ್ತೆ ಜೊತೆಗೆ ಜೀವನ ಸಾಗಿಸೋ ಮನಸ್ಸು ಮಾಡಿದ್ರು. ಆದ್ರೆ ಈ ಬಾರಿ ಮತ್ತೆ ದರ್ಶನ್ ವರ್ತನೆಯನ್ನ ಸಹಿಸಿಕೊಳ್ಳುವಷ್ಟು ತಾಳ್ಮೆ ವಿಜಯಲಕ್ಷ್ಮಿ ಬಳಿ ಇಲ್ಲ. ಸಾಕಪ್ಪ ಇವನ ಸಹವಾಸ ಬೇಡ ಅಂತ ತಮ್ಮಷ್ಟಕ್ಕೆ ತಾವಿದ್ದಾರೆ. ದರ್ಶನ್ ರ ಒಡಹುಟ್ಟಿದ ತಮ್ಮ ದಿನಕರ್ ತೂಗುದೀಪ್ ಮತ್ತು ಹೆತ್ತ ತಾಯಿ ಮೀನಾ ತೂಗುದೀಪ್ ಹಾಗೂ ದರ್ಶನ್ ಸಹೋದರಿ ಯಾರೂ ಕೂಡ ಇದುವರೆಗೂ ದರ್ಶನ್ ಯೋಗಕ್ಷೇಮ ಕೂಡ ವಿಚಾರಿಸಿಲ್ಲ. ತಮ್ಮ ಸಂಪೂರ್ಣ ಕುಟುಂಬದ ಜೊತೆಗೆ ದರ್ಶನ್ ಸಂಬಂಧ ಕಡಿದುಕೊಂಡಿದ್ದಾರಾ ಎಂಬ ಪ್ರಶ್ನೆಗೆ ಈ ಬೆಳವಣಿಗೆ ಕಾರಣವಾಗಿದೆ. ಮನೆ ಮಗ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದರೂ ಯಾರೊಬ್ಬರೂ ಮುಖ ನೋಡಲು ಸಹ ಬರಲಿಲ್ಲವೆಂದರೆ ಇವರ ನಡುವೆ ಸಂಬಂಧ ಎಷ್ಟು ಹಾಳಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ದರ್ಶನ್ ತಾಯಿ ಬಹಳ ಕಾಲದಿಂದಲೇ ಅವರಿಂದ ದೂರ ಉಳಿದಿದ್ದಾರಂತೆ. ಇನ್ನು ದರ್ಶನ್ ಮತ್ತು ದಿನಕರ್ಗೂ ಮನಸ್ತಾಪವಿದೆ. ಯಾವುದೋ ವಿಚಾರಕ್ಕೆ ಇಬ್ಬರ ನಡುವೆ ಹೊಡೆದಾಟ ನಡೆದಿದೆ ಎಂದು ಕೂಡ ಹೇಳಲಾಗ್ತಿದೆ. ಹೀಗಾಗಿ ಯಾರೊಬ್ಬರೂ ದರ್ಶನ್ ನೋಡಲು ಬರಲಿಲ್ಲ ಎಂಬುದು ಅಸಲಿ ವಿಚಾರ. ಹಳೆ ಮೈಸೂರು ಭಾಗದ ಯಾವುದೇ ಕ್ಷೇತ್ರವಿರಲಿ ಪ್ರಚಾರಕ್ಕೆ ಅಂದ್ರೆ ಮೊದಲು ಕರೆ ಬರ್ತಿದ್ದು ನಟ ದರ್ಶನ್ಗೆ.
ದರ್ಶನ್ ಹೋದಲ್ಲಿ ಬಂದಲ್ಲಿ ಜನಸಾಗರವೇ ಸೇರ್ತಿತ್ತು. ಈಗ ಅಂಥ ರಾಜಕಾರಣಿಗಳ ಪೈಕಿ ಕೆಲವರು ಸರ್ಕಾರದಲ್ಲಿ ದೊಡ್ಡ ಸಚಿವರಾಗಿದ್ದಾರೆ, ಹಲವರು ಶಾಸಕರಾಗಿದ್ದಾರೆ. ನಟ ದರ್ಶನ್ಗೆ ಹೈ ಇನ್ಫ್ಲೂಯೆನ್ಸ್ ಇದೆ. ಆದರೆ ಈಗ ಅದ್ಯಾವುದೂ ಪ್ರಯೋಜನಕ್ಕೆ ಬರ್ತಿಲ್ಲ. ಲಾಭ ಪಡೆದ ಯಾವೊಬ್ಬ ರಾಜಕಾರಣಿಯೂ ಈಗ ದರ್ಶನ್ ಪರ ನಿಲ್ಲೋಕೆ ಮುಂದೆ ಬರ್ತಿಲ್ಲ. ತಮ್ಮ ರಾಜಕೀಯ ಇಮೇಜ್ ಡ್ಯಾಮೇಜ್ ಆದ್ರೆ ಎಂಬ ಭಯ. ಹೀಗೆ ತಮಗೆ ಕಷ್ಟ ಅಂದಾಗ ಯಾರೊಬ್ಬರೂ ಬರದೇ ಇರೋದು ದರ್ಶನ್ರನ್ನ ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಬಾಸ್, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಕನಿಷ್ಠ ಧೈರ್ಯ ಹೇಳಲು ಕೂಡ ಯಾವೊಬ್ಬ ಆಪ್ತರೂ ಬಂದಿಲ್ಲ. ಒಟ್ನಲ್ಲಿ ನೀನೇ ಇಂದ್ರ ನೀನೇ ಚಂದ್ರ ಅಂದವರು ಯಾರೂ ಇಂದು ಸನಿಹಕ್ಕೂ ಸುಳಿಯಲಿಲ್ಲ. ಕನಿಷ್ಠ ಸಾಂತ್ವನವನ್ನು ಹೇಳಲಿಲ್ಲ. ಲಕ್ಷಾಂತರ ಅಭಿಮಾನಿ ಬಳಗ ಹೊಂದಿರುವ ನಟ ದರ್ಶನ್ ಇಂದು ಸ್ನೇಹಿತರು ಸಂಬಂಧಿಕರು ಇಲ್ಲದೆ ಏಕಾಂಗಿಯಾಗಿ ಕಂಬಿ ಹಿಂದೆ ಇದ್ದಾರೆ. ಸಂಕಷ್ಟದ ಚಕ್ರವ್ಯೂಹದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ.